ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ. ಭಾನುವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಇವತ್ತು ಭಾನುವಾರ. ಇವಾಗ ಟೈಮ್ ಬಂದುಬಿಟ್ಟು 9:30 ಆಗಿದೆ. ಎಲ್ಲ ಆಲ್ಮೋಸ್ಟು ಎಲ್ಲ ಕ್ಲೀನಿಂಗ್ ಆಗಿದೆ. ಕಿಚನು ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ನೀರು ತಿಂಡಿ ಇನ್ನೂ ಏನೂ ಮಾಡಿಲ್ಲ. ಏನಕ್ಕಂದರೆ ನಮ್ಮ ಮನೆಯವರು ಊರಿಗೆ ಹೋಗಿದ್ದಾರೆ. ಅವರೇನೇನೋ ಇರಲ್ಲ. ನನ್ನ ಮಗಳು ನೋಡಿದ್ರೆ ಇನ್ನೂ ಮಲಿಕೊಂಡಿದ್ದಾಳೆ, ಎದ್ದಿಲ್ಲ. ಹಾಗಾಗಿ ನಾನು ಇನ್ನೂ ಏನೂ ತಿಂಡಿ ಮಾಡೋಕ್ಕೆ ಹೋಗಿಲ್ಲ. ನಾನು ಎದ್ದು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನೆಲ್ಲ ಮಾಡಿಕೊಂಡು ಆಯಿತು. ಆದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಡೋಣ ಅಂದ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇನ್ನೂ ಎದ್ದಿಲ್ಲ, ಇನ್ನೂ ಮಲಿಕೊಂಡೇ ಇದ್ದಾಳೆ. ಹಾಗಾಗಿ ವ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ? ಇನ್ನು ಇವತ್ತು ನೀರು ಕುಡ್ದಿಲ್ಲ ಫ್ರೆಂಡ್ಸ್. ಯಾಕಂದರೆ ಎದ್ದ ತಕ್ಷಣ ನಮ್ಮ ಮನೆಯವ್ರು ಹೋಗಿದ್ರು, ಊರಿಗೆ ಹೋಗ್ಬಿಟ್ಟಿದ್ರು. ಅವ್ರು ಎಬ್ಸಿರ್ಕಿಲ್ಲ. ಎಬ್ಬಿಸ್ತೀನಿ ಅಂತ ಹೇಳಿದ್ರು, ಎಬ್ಸಿರ್ಕಿಲ್ಲ. ನನಗೆ ಅಂದರೆ ಎದ್ದಿದ್ದೆ, ಹಾಗೆ ಉಳ್ಳಾಡ್ತಾ ಇದ್ದೆ. ಲೇಟಾಗಿ ಅದೋಳೋಣ ಏನಕ್ಕೆ ಅವರು ಊರಿಗೆ ಹೋದರು. ಫೋನ್ ಮಾಡಿದೆ, ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರ. ಆಮೇಲೆ ಇನ್ನೇನು ಕೇಳೋಣ ಅಂದ್ಕೊಂಡು ಹಾಗೆ ಸ್ವಲ್ಪ ಫೋನ್ ನೋಡಿಕೊಂಡು ಹಾಗೆ ಅಲ್ಲೇ ಮಲಿಕೊಂಡೆ. ಆಮೇಲೆ 8 ಗಂಟೆಗೆ ಎದ್ಬಿಟ್ಟು ಬಂದುಬಿಟ್ಟು ನಿನ್ನೆ ಬ್ಲಾಗಲ್ಲಿ ಹೇಳಿದ್ದೀನಿ ಫಿಲಮ್ ನೋಡ್ತಾ ಇದ್ದೆ ಅಂಥೇಳಿ. ಆ ಫಿಲಮೆಲ್ಲ ನೋಡಿಕೊಂಡು ಕುತ್ಕೊಂಡ್ಬಿಟ್ಟೆ. ಕಿಚನು ಒಂದು ಸ್ವಲ್ಪ ಕ್ಲೀನ್ ಮಾಡಿದೆ, ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ ನನಗೆ. ಹಂಗೆ ಗೊತ್ತಾ, ಒಂದು ಸಲ ಬಂದುಬಿಟ್ರೆ ಫುಲ್ಲು ಕ್ಲೀನ್ ಮಾಡಿಬಿಡ್ಬೇಕು. ಕ್ಲೀನ್ ಮಾಡಿದ್ಮೇಲೆ ನಾನು ಬೇರೆವೆಲ್ಲ ಮಾಡಬೇಕು. ಸ್ವಲ್ಪ ಮಾಡಿದೆ ಮತ್ತೆ ಹೋದೆ, ಒಂದು ಸ್ವಲ್ಪ ಮಾಡಿದೆ ಮತ್ತೆ ಹೋದೆ. ಆ ಥರ ಮಾಡಿ ಪೂರ್ತಿ ಕ್ಲೀನೇ ಮಾಡಿಲ್ಲ. ಅಂದರೆ ಸ್ವಲ್ಪ ಎಲ್ಲ ಒರೆಸ್ದೆ, ಸ್ಟವ್ ಎಲ್ಲ ಒರೆಸ್ದೆ, ಎಲ್ಲ ತೆಗೆದಿಟ್ಟೆ. ಅಷ್ಟೇ ಕ್ಲೀನ್ ಮಾಡಿರೋದು. ಇನ್ನೇನು ಮತ್ತೆ ಕ್ಲೀನ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಏನೂ ಕ್ಲೀನೇ ಮಾಡಿರ್ಕಿಲ್ಲ. ಸರಿ, ಹೆಂಗೋ ಬೆಳಿಗ್ಗೆ ನಾನು ಒಬ್ಬಳೇ ಇರ್ತೀನಿ, ಎದ್ಬಿಟ್ಟು ಮಾಡೋಣ ಅಂದ್ಕೊಂಡು ಸುಮ್ಮನಾದೆ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಎಲ್ಲ ಪಾತ್ರೆ ಇತ್ತು, ಅದೆಲ್ಲ ವಾಶ್ ಮಾಡಿ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ, ಆಚೆ ಎಲ್ಲ ಗುಡಿಸಿ ಎಲ್ಲ ಒರೆಸಿ ಆಮೇಲೆ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಇನ್ನೂ ತಿಂಡಿ ಏನೂ ಮಾಡಿಲ್ಲ. ಯಾಕಂದರೆ ನನ್ನ ಮಗಳೇನೇ ಎದ್ದಿಲ್ಲ ಅಲ್ವಾ, ಮಲಿಕೊಲಿ ಅಂತ ನಾನು ಸುಮ್ಮನಿದ್ದೀನಿ. ಅವಳಿಗೆ ಎಬ್ಸಿಲ್ಲ ನಾನು. ಯಾಕಂದರೆ ಇವಾಗ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾಳೆ ಅವಳು. ಆಮೇಲೆ ಎದ್ದೋಳೋದು ಬೇಗ ಎದ್ದೊಳ್ತಾಳೆ. ವೀಕ್ ಡೇಸಲ್ಲಾದರೆ ಸೋಮವಾರದಿಂದ ಶನಿವಾರ ಒಂದು ಸ್ವಲ್ಪ ಲೇಟಾಗಿ ಎದ್ದೋಗ್ತಾಳೆ. ಶುಕ್ರವಾರ ಮಟ್ಟ 6 o'clockಗೆಲ್ಲ ಎದ್ದು ಓದ್ಕೋತಾ ಇರ್ತಾಳೆ. ಸುಮ್ಮನೆ ಏನಕ್ಕೆ ಇವತ್ತು ಮಲಿಕೋಲಿ ಅಂಥೇಳಿ ಬಿಟ್ಟಿದ್ದೀನಿ. ಅವಳು ಯಾವಾಗ ಎದ್ದೋಳಿ ಅವಾಗಲೇ ತಿಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಅವಳು ಎದ್ದ ಮೇಲೆ ಹೇಳ್ತಾಳೆ. ಅವಳು ಎದ್ದು ಹೇಳ್ಬಿಟ್ಟು ಹೋಗ್ತಾಳೆ. ಫ್ರೆಶ್ ಅಪ್ ಆಗೋ ಅಷ್ಟಾದರೆ ನಾನು ತಿಂಡಿ ಎಲ್ಲ ಮಾಡ್ತೀನಿ. ಅವ್ರು ಸ್ನಾನ ಮಾಡಬೇಕು ಎದ್ದ ತಕ್ಷಣ. ಹಾಗಾಗಿ ಅವ್ರು ಸ್ನಾನ ಮಾಡೋಕ್ಕೆ ಹೋಗ್ತಾಳೆ. ನಾನು ಎದ್ದುಬಿಟ್ಟು ಬಂದಳು. ನಾನು ತಿಂಡಿ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಇವಾಗ ನೀರೆಲ್ಲ ಕಾಸಕ್ಕೆ ಇಟ್ಟಿದ್ದೀನಿ, ತಗೋತೀನಿ. ಚಿನ್ನು ಗುಡ್ ಮಾರ್ನಿಂಗ್. ಇವಾಗ ಎದ್ದು ಬಂದುಬಿಟ್ಲು. ಇವಾಗ ನೀರೆಲ್ಲ ಕುಡಿತೀನಿ. ಫಸ್ಟು ನೀರು ಕುಡಿದ್ಬಿಡ್ತೀನಿ. ಸರಿ, ಎದ್ಲಲ್ವಾ, ನನಗೆ ತಿಂಡಿರು ಮಾಡೋದಿರುತ್ತೆ. ಸರಿ ಫ್ರೆಂಡ್ಸ್, ಇವಾಗ ನೀರೆಲ್ಲ ಕುಡಿದ್ಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾವು ಇವಾಗ ತಿಂಡಿ ಮಾಡ್ಕೋತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ಚಿನ್ನು? ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಅಲ್ಲಿ ಬ್ರೆಡ್ ಟೋಸ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಬ್ರೆಡ್ ಆಮ್ಲೆಟ್ ಮಾಡ್ಕೋತಾ ಇದ್ದೀವಿ. ಅದು ಸ್ವಲ್ಪ ಹಿಂಗೆ ಈ ಥರ ಬೀಟ್ ಮಾಡಬೇಕು. ಆ ಥರ ಅಲ್ಲ, ಈ ಥರ ಹಿಂಗೆ, ಆ ಥರ. ಸರಿ, ಈ ಕಡೆ ಸ್ಟವ್ ಸ್ವಲ್ಪ ಜೋರು ಮಾಡ್ತೀನಿ. ಈ ಕಡೆ ಬಾ. ಅದು ತೆಗಿಬೇಕು, ಆಮೇಲೆ ಬ್ರೌನ್ ಆಗಿಬಿಡುತ್ತೆ ಫುಲ್ಲು. ಬೇಗ ಮಾಡು. ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈರುಳ್ಳಿ ಹಾಕ್ಕೊಂಡು ಮಾಡ್ಕೊತೀನಿ.
ಅವಳಿಗೆ ಆಮ್ಲೆಟ್ ಬೇಡಂತೆ ಈರುಳ್ಳಿ ಹಾಕಿ, ಹಾಗಾಗಿ ಅವಳು ಅಷ್ಟೇ ಮಾಡ್ತಾವಳೆ. ಎದ್ದು ಫ್ರೆಶ್ ಅಪ್ ಎಲ್ಲ ಆದ್ಲು. ನಾನು ನೀರೆಲ್ಲ ಕುಡಿದೆ. ಇವಾಗ ಕುಡಿದ್ಬಿಟ್ಟು ಇವಾಗ ತಿಂಡಿ ಮಾಡ್ತಾ ಇದ್ದೀವಿ. ಅದು ನಾನೇ ಹಾಕೋತೀನಿ ತಗೋ. ನಿನಗೆ ಈ ಥರ ಬೀಟ್ ಮಾಡ್ಬೇಕು. ಹಿಂಗೆ ಹಂಗಲ್ಲ ಕಣಮ್ಮ, ಹಿಂಗೆ ಇರುತ್ತಲ್ಲ, ಹಿಂಗೆ ಈ ಥರ ಮಾಡಬೇಕು. ಎಲ್ಲ ಬ್ರೆಡ್ಡೆಲ್ಲ ಉದ್ರೋಗೈತೆ. ಇಲ್ಲಿ ಈ ಕಡೆ ಬಾ, ಒಂದು ಬ್ರೆಡ್ ನೋಡ್ತೀನಿ. ಎಲ್ಲ ಮಾಡಿಬಿಟ್ಟು ಆಮೇಲೆ ಶೇರ್ ಮಾಡ್ತೀವಿ. ಏನಾಯಿತು, ಇನ್ನೂ ಆಗಬೇಕು. ಅದೇನು ಸ್ವಲ್ಪ ಆಗಲಿ, ಆಮೇಲೆ ಹಾಕೋಣ, ಆಮ್ಲೆಟ್ ಹಾಕೋಣ. ನಿನಗೆ ಹಾಕಕ್ಕೆ ಬರಲ್ಲ, ನಾನೇ ಹಾಕ್ತೀನಿ, ಸರಿನಾ ಫ್ರೆಂಡ್ಸ್? ಬ್ರೆಡ್ ಟೋಸ್ಟ್ ಆಮ್ಲೆಟ್ ರೆಡಿ ಆಯಿತು. ಒಳಗಡೆ ಹಾಕ್ಕೊಂಡು ಎಲ್ಲ ಗಲೀಜು ಮಾಡಿಬಿಟ್ಟವಳು. ಎಲ್ಲನೂ ಹಾಕ್ಕೊಂಡು ನಾನು ಯಾವ ಥರ ಇಟ್ಟಿದ್ದೆ ಆ ಥರ ತೊಗೊಂಡಿಲ್ಲ. ಅದು ನನ್ನ ಮಗಳಿಗೆ ತೊಗೊಂಡೋಗಿ ತಿನ್ನು. ಇದು ಹಾಲು ಕುಡಿಬೇಕು, ಸ್ವಲ್ಪ ತಣ್ಣಗಾಗಲಿ, ಸರಿನಾ? ಇದೆಲ್ಲ ಕ್ಲೀನ್ ಮಾಡ್ತೀನಿ, ತೊಗೊಂಡೋಗು. ನನಗೆ ಇಲ್ಲಿ ಆಮ್ಲೆಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಎಲ್ಲ ಇದೇ ಪ್ಯಾನಲ್ಲಿ ಮಾಡಿಬಿಟ್ಟು ಎಲ್ಲ ಮುರಿದೋಗಿದೆ. ಅದು ಸರಿ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ ಇವಾಗ ಅಂಥೇಳಿ ಅಲ್ಲಿ ಕಾಫಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ತೀನಿ, ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ, ಆಮೇಲೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇದು ನನ್ನ ಬೆಳಗ್ಗಿನ ಬ್ರೇಕ್ಫಾಸ್ಟ್. ಕಾಫಿ, ಇದು ಬ್ರೆಡ್, ಇದು ಆಮ್ಲೆಟ್ ಮಾಡ್ಕೊಂಡಿದ್ನಲ್ಲ, ಅದೆಲ್ಲ ಮುರಿದೋಗಿದೆ. ಪರವಾಗಿಲ್ಲ, ಹಾಗೆ ತಿನ್ನೋಣ. ಒಂದು 3 ಲೇಸ್ ಬ್ರೆಡ್ ಟೋಸ್ಟ್ ಮಾಡ್ಕೊಂಡಿದ್ದೀನಿ, ತಿಂದ್ಬಿಡ್ತೀನಿ. ಆವಾಗಲೇ 10:30 ಟೈಮ್ ಆಗಿದೆ. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗೇನೂ ಇಲ್ಲ, ತಿಂಡಿ ತಿನ್ನಬೇಕು. ತಿಂಡಿ ತಿಂದ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ತಿಂಡಿ ಎಲ್ಲ ತಿಂದ್ವಿ. ಆಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು, ನನ್ನ ಮಗಳಿಗೆ ಓದಿಸ್ಬೇಕಾಗಿತ್ತು. ಅದೆಲ್ಲ ಕೆಲಸ ಎಲ್ಲ ಮಾಡಿದೆ. ಆಮೇಲೆ ಇವಾಗ ಅವಳು ಸ್ವಲ್ಪ ಟಿ ವಿ ನೋಡ್ತೀನಿ ಅಂತ ಇದ್ಲು. ಸರಿ, ನೀನು ಟಿ ವಿ ನೋಡು, ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿದೆ. ಅಡುಗೆ ಮಾಡ್ತಾಯಿದ್ದೀನಿ. ಇನ್ನೇನು ನನಗೆ ಮತ್ತು ನನ್ನ ಮಗಳಿಗೆ ಎಗ್ ರೈಸ್ ಮಾಡ್ತಾಯಿದ್ದೆ. ವೆರಿ ಸಿಂಪಲ್ಲಾಗಿ ಎಗ್ ಬುರ್ಜಿ ಮಾಡ್ಕೊತಾ ಇದ್ದೆ. ಈ ಕಡೆ ಇವಾಗ ರೈಸು ಇನ್ನೂ ವಿಷಲಿದೆ. ಅಷ್ಟು ತನಕ ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ನನ್ನ ಮಗಳಿಗೆ ಎಗ್ ರೈಸಲ್ಲಿ ಈ ಥರ ಕೆಂಪಗಾಗಿರಬೇಕು, ಈರುಳ್ಳಿ ಟೊಮೊಟೊ ಎಲ್ಲ ಹಾಕಬೇಕು, ತುಂಬ ಇಷ್ಟ ಆಗುತ್ತೆ. ಅದು ಬೇಯ್ತಾ ಇರಲಿ. ಇದು ಬಂದುಬಿಟ್ಟು ರಾತ್ರಿ ರೊಟ್ಟಿ ಮಾಡಿದ್ನಲ್ವಾ, ಈ ರೊಟ್ಟಿ ನಾನು ಸ್ವಲ್ಪ ತವಾದಲ್ಲೇ ಇಟ್ಬಿಟ್ಟಿದ್ದೆ. ಒಂಥರ ಗಟ್ಟಿಯಾಗಿತ್ತು. ನನಗೂ ನನ್ನ ಮಗಳಿಗೂ ಇದು ನನಗೆ ತಿನ್ನೋಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ. ಒಂಥರ ಕುರುಮ್ ಆಗಿರುತ್ತೆ. ಹಾಗಾಗಿ ತಿನ್ನೋಣ ಅಂದ್ಕೊಂಡೆ. ಸರಿ, ಅದು ಬೇಯ್ತಾ ಇರುವಾಗ ತಿನ್ನೋಣ ಅಂದ್ಕೊಂಡು ಬೆಳಗ್ಗೆ ತಿನ್ನೋಣ ಅಂದ್ಕೊಂಡು ಮಾಡಿದೆ. ಬೆಳಗ್ಗೆ ಅದೇ ತಿನ್ಕೊಂಬಿಟ್ನಲ್ಲ, ಬ್ರೆಡ್ ಆಮ್ಲೆಟು, ಹೊಟ್ಟೆ ತುಂಬ್ದಂಗೆ ಆಯಿತು. ಹಾಗಾಗಿ ತಿಂದಿಲ್ಕಿಲ್ಲ. ಇವಾಗ ತಿಂತಾಯಿದ್ದೀನಿ. ನಿಮಗೂ ಯಾರಿಗಾದರೂ ಈ ಥರ ಗಟ್ಟಿ ರೊಟ್ಟಿ ಇಷ್ಟ ಆಗುತ್ತಾ ಅಂಥೇಳಿ ಕಮೆಂಟ್ ಮಾಡಿ. ಗಟ್ಟಿ ರೊಟ್ಟಿ ಜೊತೆ ಚಟ್ನಿ ಪುಡಿ ಸ್ವಲ್ಪ ಮೊಸರು ಹಾಕ್ಕೊಂಡು ತಿನ್ನಬೇಕು, ಆವಾಗ ಟೇಸ್ಟ್ ಆಗೋಗುತ್ತೆ. ಹಂಗೆ ತಿಂತಾ ಈ ಕಡೆ ಎಗ್ ರೈಸು ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲ ಬುರ್ಜಿನೂ ಎಲ್ಲ ರೆಡಿ ಆಯಿತು. ಆಮೇಲೆ ರೈಸು ಬಿಸಲು ಹೋಗಿದೆ. ಇವಾಗ ಜಸ್ಟ್ ಕಲಿಸ್ಬಿಟ್ಟು ತಿನ್ನೋದು. ಯಾಕಂದರೆ ಬಿಸಿ ಅನ್ನ ಇದೆ ಅಲ್ವಾ, ಬಿಸಿ ಮಾಡಬೇಕಂತ ಏನೂ ಇಲ್ಲ. ತಟ್ಟೆ ಹಾಕ್ಕೊಂಡು ಕಲಿಸ್ಬಿಟ್ಟು ತಿನ್ನೋದು ಅಷ್ಟೇ. ಫ್ರೆಂಡ್ಸ್, ಎಗ್ ರೈಸ್ ರೆಡಿ. ವೆರಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂತಹ ಎಗ್ ರೈಸ್. ಇದು ನನ್ನ ಮಗಳಿಗೆ ನಾನು ರೊಟ್ಟಿ ತಿಂದ್ಬಿಟ್ಟು ಆಮೇಲೆ ತಿಂತೀನಿ. ಚಿನ್ನು, ಎಗ್ ರೈಸ್ ರೆಡಿ ಆಯಿತು. ಇವಾಗ ಅವಳು ತಿಂತಾಳೆ. ತಿಂದ್ಬಿಟ್ಟು ನಾನು ತಿಂದ್ಬಿಟ್ಟು ಆಮೇಲೆ ಮತ್ತೆ ಏನಾದರೂ ಇದ್ದರೆ ಅವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನಾನಿವಾಗ ಹೇರ್ಗೆ ಯಾವ ಥರ ಲಿಕ್ವಿಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ. ಇವಾಗ ಫಸ್ಟ್ಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನಾನು ಇದೇ ಪಾತ್ರೆ ಯೂಸ್ ಮಾಡೋದು. ಸ್ಟೀಲಲ್ಲಿ ಇಟ್ಕೊಂಡ್ರೆ ಕೆಳಗಡೆ ಅಂಟುತ್ತೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ನೀವು ಟ್ರೈ ಮಾಡಿ ನೋಡಿ. ನಾನು ಇದೇ ಪಾತ್ರದಲ್ಲಿ ತುಂಬ ಸಲ ಬಿಸಿ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಈ ಥರಲ್ಲೇ ಮಾಡ್ತಾಯಿದ್ದೀನಿ. ಇದು ಈ ಥರ ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸು 2 ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ.
ಇದು ಇವಾಗ ಕುದಿಯುವಷ್ಟು ತನಕ ನಾನು ಇವಾಗ ಇದು ಅಗಸೆ ಬೀಜ, ಈ ಅಗಸೆ ಬೀಜ ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊತೀನಿ. ಒಂದು 2-3 ಸಲ ಅಂದರೆ 1 ವೀಕ್ ಫುಲ್ ಹಚ್ಕೊಳ್ಳೋಂಗೆ ಮಾಡಿಟ್ಕೊತೀನಿ. ಇನ್ನೂ ಸ್ವಲ್ಪ ಹಾಕ್ಕೊತೀನಿ. ನಾನು ನೀರು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ನೀವು ಸ್ವಲ್ಪನೇ ತೊಗೊಂಡು ಸ್ವಲ್ಪನೇ ಮಾಡಿಟ್ಕೊಳ್ಳಿ. ಇದು ಯಾವ ಥರ ಕುದಿಬೇಕು ಅಂದರೆ 1.5 ಗ್ಲಾಸ್ ನೀರು ತೊಗೊಂಡ್ರೆ ಅದು 1 ಗ್ಲಾಸ್ ಆಗಬೇಕು. 2 ಗ್ಲಾಸ್ ತೊಗೊಂಡ್ರೆ 1 ಗ್ಲಾಸ್ ಆಗಬೇಕು. ಆ ಥರ ಚೆನ್ನಾಗಿ ಕುದಿಯೋಕ್ಕೆ ಸ್ಲಿಮ್ಮಾಗಿ ಇಟ್ಬಿಡಿ. ಹೈ ಫ್ಲೇಮಲ್ಲಿ ಇಡಬೇಡಿ, ಸ್ಲಿಮ್ಮಾಗಿ ಇಟ್ಬಿಡಿ. ಇದು ಅದು ಕುದಿಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ಸ್ಪೂನು ಅಲ್ಲಾಡಿಸ್ತಾ ಇರಬೇಕು. ಸ್ಪೂನ್ ಹಾಕಿ ಸ್ವಲ್ಪ ಇದು ಮಾಡ್ತಾ ಇರಬೇಕು. ಆಮೇಲೆ ನಾನು ಇದಕ್ಕೆ ಫ್ರೆಶ್ ಆಗಿರುವಂತಹ ಕರಿಬೇವು ಸೊಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಆಪ್ಷನಲ್ಲು. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ನೀವು ಈರುಳ್ಳಿ ಅಂದರೆ ಬಿಡಿಸ್ಕೊಂಡು ಈರುಳ್ಳಿನ ಹಾಕ್ಕೋಬೋದು. ನಾನು ಈರುಳ್ಳಿ ಏನೂ ಹಾಕ್ಕೊಂಡಿಲ್ಲ, ಯಾಕಂದರೆ ನಾನು ಲಾಸ್ಟಲ್ಲಿ ಈರುಳ್ಳಿ ಮಾಡ್ಕೊಂಡಿದ್ದೆ. ಅದು ಒಂದ್ಸಲಿ ಶೇರ್ ಮಾಡ್ತೀನಿ. ಈ ವೀಕಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ, ಹಾಗಾಗಿ ಈ ಥರ ಶೇರ್ ಮಾಡ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಒಂದು 20 to 25 to 30 ಮಿನಿಟ್ಸ್ ಚೆನ್ನಾಗಿ ಸ್ಲಿಮ್ಮಾಗಿ ಇಟ್ಟಿದ್ದೀನಿ. ಫುಲ್ಲು ಸ್ಲಿಮ್ಮಾಗಿ ಇಟ್ಟಿದ್ದೀನಿ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ಕುದ್ದಿದ ಮೇಲೆ ಶೇರ್ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ನೋಡಿ, ಇವಾಗ ಒಂದು 10 ಮಿನಿಟ್ಸ್ ಆಯಿತು, ಕುದೀತಾ ಇದೆ. ಬೇರೆ ಜಾಸ್ತಿ ಇದೆ ಅಲ್ವಾ ಇದು. ನೋಡಿ, ಈ ಥರ ಬೀಜ ಇದೆ ಅಲ್ವಾ, ಆಮೇಲೆ ಚೆನ್ನಾಗಿ ಕುದ್ದ ಮೇಲೆ ತೋರಿಸ್ತೀನಿ. ಇನ್ನೂ ಕುದಿಬೇಕು. ಇದು ಇವಾಗ ಕುದೀತಾ ಇದೆ. ಕರಿಬೇವು ಸೊಪ್ಪು ಫುಲ್ಲು ಯಾವ ಥರ ಆಗಬೇಕು ಅಂದರೆ ಫುಲ್ಲು ಒಂಥರ ಬೇರೆ ಥರ ಆಗಬೇಕು. ಅದು ತೋರಿಸ್ತೀನಿ ರೀ ನಿಮಗೆ. ಹೇಳೋಕ್ಕಾಗ್ತಾಯಿಲ್ಲ, ನನಗೆ ಹೇಳೋಕ್ಕೆ ಬರ್ತಾಯಿಲ್ಲ, ಹಾಗಾಗಿ ಚೆನ್ನಾಗಿ ಕುದೀಲಿ. ಇವಾಗ ಒಂದು 5 ಮಿನಿಟ್ಸ್ ಆಗಿದೆ. 5 ಮಿನಿಟ್ಸ್ 10 ಮಿನಿಟ್ಸ್ ಆಗಿದೆ. ಚೆನ್ನಾಗಿ ಇನ್ನೂ ಸ್ವಲ್ಪ ಕುದೀಲಿ ಫ್ರೆಂಡ್ಸ್. ನೋಡಿ ಈ ಥರ ಒಂಥರ ಏನಂತಾರೆ ಇದಕ್ಕೆ, ಒಂಥರ ಲೊಳ್ಳೆ ಥರ ಈ ಥರ ಬರಬೇಕು. ನೋಡಿ ಎಷ್ಟು ಕಡಿಮೆ ಆಗಿದೆ. ನೋಡಿ ಕರಿಬೇವು ಸೊಪ್ಪು ಯಾವ ಥರ ಆಗಿದೆ ಕಾಣ್ತಾ ಇದೆನಾ ನಿಮಗೆ? ಹೊಗೆನೇ ಬರ್ತಾ ಇದೆ, ಹಾಗಾಗಿ ಕಾಣ್ತಾ ಇದೆ ಅಂತ. ನೋಡಿ ಬೀಜ ಅವಾಗಿನಕ್ಕಿಂತನೂ ಇವಾಗ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಲ್ವಾ? ಇದು ಏನು ಮಾಡಬೇಕು ಗೊತ್ತಾ, ಇದು ಸಾಕು ಇವಾಗ ಚೆನ್ನಾಗಿ. ಅಂದರೆ ಇದು ಫುಲ್ಲು ವೈಟ್ ಐತಲ್ವಾ, ಅದು ಇವಾಗ ಸ್ವಲ್ಪ ಮಿಕ್ಸ್ ಮಾಡಬೇಕು. ಇಷ್ಟಾಗಿದೆ ಅಲ್ವಾ, ಇದು ಸಾಕು ಇವಾಗ. ಇದೇನು ಗೊತ್ತಾ, ಆಫ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಒಂದು ವೈಟ್ ಬಟ್ಟೆನೋ ಇಲ್ಲ ಅಂದರೆ ಈ ಥರ ಜಲ್ಡಿ ಹಿಡಿತೀವಲ್ವ, ಈ ಥರ ಇದಕ್ಕೆ ಯೂಸ್ ಮಾಡ್ತೀನಿ. ಹಾಗಾಗಿ ಅದು ವೈಟ್ಗಿದೆ. ಬೇಗ ಸಡನ್ಲಿ ಹಾಕ್ಬಿಡ್ಬೇಕು. ಸಡನ್ಲಿ ಹಾಕ್ಬಿಡ್ಬೇಕು, ಇಲ್ಲಾಂದರೆ ಅದೇನಾಗುತ್ತೆ ಗೊತ್ತಾ, ಬೀಜ ಎಲ್ಲ ಮತ್ತೆ ಅದು ಗಟ್ಟಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಾಣ್ತಾ ಇದೆಯಾ ನಿಮಗೆ? ನೋಡಿ, ಒಂದು ಸ್ವಲ್ಪ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ ಇದೆ, ಮಾಡ್ಕೋಬೇಕು ಅಷ್ಟೇ. ಇದು ಫುಲ್ ಎಲ್ಲ ಜಲ್ದಿ ಹಿಡಿದ್ಬಿಟ್ಟು ಆಮೇಲೆ ಶೇರ್ ಮಾಡ್ತೀನಿ. ಅಯ್ಯೋ ಬಿತ್ತು. ನೋಡಿ 2 ಗ್ಲಾಸ್ ನೀರಲ್ಲಿ ಇಷ್ಟಾಗಿದೆ. ಇದು ಫುಲ್ ಜಲ್ದಿ ಹಿಡಿಯೋದು, ಅದು ಬಿತ್ತಲ್ವಾ, ಅದು ಜಲ್ದಿ ಹಿಡಿಯೋವಾಗ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂತ ಬಿತ್ತಲ್ವ, ಹಾಗಾಗಿ ನಾನು ಇದೆ ಕೈಯಲ್ಲೇ ತೆಗಿತೀನಿ ಆಮೇಲೆ ಹಚ್ಕೋವಾಗ. ಇವಾಗ ನೋಡಿ, ಇದು ಇಷ್ಟಾಗಿದೆ. ಇದು ನನ್ನ ಫುಲ್ ಹೇರ್ಸ್ಗೆ 1 ಟೈಮ್ ಆಗುತ್ತೆ. ಅದು ಬೀಜ ವೇಸ್ಟ್ ಮಾಡಬೇಡಿ, ಇನ್ನೊಂದು ಸಲ ಮಾಡಿ ಇಟ್ಬಿಡ್ಬೋದು ನೀವು. ಇಷ್ಟಾಯ್ತು. ಇದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಮತ್ತೆ ಅಪ್ಲೈ ಮಾಡೋದು ಶೇರ್ ಮಾಡ್ತೀನಿ, ಸರಿನಾ? ಈ ಥರ ನೋಡಿ, ಈ ಥರ ಬರಬೇಕು. ಕಾಣ್ತಾ ಇದೆನಾ? ನೋಡಿ ಈ ಥರ ಬರಬೇಕು. ಈ ಥರ ಸ್ವಲ್ಪ ಬಿಸಿ ಇದೆ, ಅದಕ್ಕೆ ನಾನು ಹಚ್ಕೋತಾ ಇಲ್ಲ. ತಣ್ಣಗಾದ್ಮೇಲೆ ತೀರಾ ಪೂರ್ತಿ ತಣ್ಣಗಾದ್ಮೇಲೂ ಹಚ್ಕೋಬೋದು. ಸರಿ ಫ್ರೆಂಡ್ಸ್, ಇದು ತಣ್ಣಗಾಗಲಿ, ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಫ್ರೆಂಡ್ಸ್ ಇವಾಗ ರೂಮಲ್ಲಿ ಬಂದೆ, ಯಾಕಂದರೆ ಅಲ್ಲಿ ಕಂಫರ್ಟೇಬಲ್ ಆಗಲ್ಲ, ಕೂದಲೆಲ್ಲ ಬಿಡೋಕ್ಕಾಗಲ್ಲ, ಅಡುಗೆ ಮನೇಲಿ ಇದ್ನಲ್ಲ, ಹಾಗಾಗಿ ಇವಾಗ ರೂಮಲ್ಲಿ ಬಂದಿದ್ದೀನಿ. ಇದು ಪೂರ್ತಿ ತಣ್ಣಗಾಗಿದೆ. ಇವಾಗ ಚೆನ್ನಾಗಿ ನಮ್ಮ ಹೇರ್ಗೆ ಅಪ್ಲೈ ಮಾಡ್ಕೋಬೇಕು. ನಾನು ನೀನೇ ಹೇರ್ ವಾಶ್ ಮಾಡಿದ್ದೆ, ಹಾಗಾಗಿ ನನ್ನ ತಲೆಯಲ್ಲಿ ಎಣ್ಣೆ ಇಲ್ಲ. ಇವಾಗ ಎಣ್ಣೆ ಇದ್ದಾಗಲೂ ಹಚ್ಕೋಬಹುದು. ಎಣ್ಣೆ ಇರ್ತದಲ್ವ ನಿಮ್ಮ ತಲೆಯಲ್ಲಿ, ಅಂದರೆ ಒಬ್ಬೊಬ್ಬರು ಇವತ್ತು ಎಣ್ಣೆ ಹಚ್ಕೊಂಡಿದ್ರೆ ಮತ್ತೆ ನಾಳೆ ವಾಶ್ ಮಾಡಿಬಿಡ್ತಾರೆ. ಅಂದರೆ ಇವತ್ತು ಆಯಿಲ್ ಅಪ್ಲೈ ಮಾಡಿ ಮತ್ತೆ ನಾಳೆ ಹೇರ್ ವಾಶ್ ಮಾಡ್ತೀರಲ್ವ, ಅದು ವಾಶ್ ಮಾಡೋವಾಗಲೇ ಹಚ್ಕೋಬೋದು. ಇವಾಗ ಆಲ್ರೆಡಿ ನಾನು ಆ ಥರನೂ ಮಾಡ್ತೀನಿ. ಅಂದರೆ ಯಾವ ಥರ ಅದೇ ಇವತ್ತು ಹೇರ್ ವಾಶ್ ಮಾಡಬೇಕು, ಆಯಿಲ್ ಇದೆ ನನ್ನ ತಲೆಯಲ್ಲಿ ಅಂದ್ರೂ ಟೆನ್ಷನ್ ಏನಿಲ್ಲ, ಹಾಗೆ ಹಚ್ಕೋಬಹುದು, ಏನೂ ಪ್ರಾಬ್ಲಮ್ ಏನೂ ಆಗಲ್ಲ. ನಿಮಗೆ ಸ್ವಲ್ಪ ಜಾಸ್ತಿ ಹೀಟ್ನೆಸ್ ಆಗಿದ್ರೆ ಸ್ವಲ್ಪ ಬಿಸಿ ಇರುತ್ತಲ್ವ ಆವಾಗಲೇ, ಅಂದರೆ ಕೈಗೆ ಹಾಕೋ ಹಾಗೆ ಇರಬೇಕು. ಅಂದರೆ ಕೈ ನಿಮ್ಮ ಕೈ ಟಚ್ ಆಗೋಷ್ಟು ಸ್ವಲ್ಪ ಬಿಸಿ ಇರುತ್ತಲ್ವ ಆವಾಗಲೇ ಹಚ್ಕೋಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಅಂದರೆ ಸ್ವಲ್ಪ ತಲೆಯೆಲ್ಲ ನೋಯ್ತಾ ಇರುತ್ತೆ, ನನಗೆ ಹೇಳಕ್ಕೆ ಬರ್ತಾಯಿಲ್ಲ, ತಲೆಯೆಲ್ಲ ನೋಯ್ತಾ ಇರುತ್ತೆ, ಅವಾಗ ತಡ್ಕೊಳಕ್ಕಾಗಲ್ಲ. ಮಸಾಜ್ ಮಾಡ್ಕೋಬೇಕು ಅಂದರೆ ಈ ಥರ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೋಬೋದು. ನನಗೇನು ಪೇನ್ ಆಗ್ತಾಯಿಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಂದು ತಣ್ಣಗಾಗಿದೆ, ಪೂರ್ತಿ ತಣ್ಣಗಾಗಿದೆ. ನಾನು ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಹಚ್ಕೋತೀನಿ. ತಲೆಗೆ ಪೂರ್ತಿ ತಣ್ಣಗಿರೋದು ಹಚ್ಕೋಬಾರ್ದು, ಕೋಲ್ಡ್ ಆಗುತ್ತೆ ಅಂತಾರಲ್ವ, ಹಾಗಾಗಿ ನಾನು ಆಯಿಲ್ ಆಗಲಿ ಈ ಥರ ಎಲ್ಲ ಆಗಲಿ ಚೆನ್ನಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಹಚ್ಕೋತೀನಿ. ಇದು ಈ ಥರ ಎಲ್ಲನೂ ತೆಗ್ದು ಸ್ವಲ್ಪ ಬೀಜ ಇದೆ, ಅದೇ ಇದು ಮಾಡೋದ್ನೆಲ್ಲ ಜಲ್ದಿ ಹಿಡಕ್ಕೆ ಬಿತ್ತಲ್ವ, ಅದು ಬೀಜ. ಅದು ನೀವು ಕ್ಲೀನಮ್ಗೆ ಒಂದು ಬಟ್ಟೆದಲ್ಲಿ ಜಲ್ದಿ ಹಿಡಿದ್ಬಿಟ್ರೆ ಕ್ಲೀನಮ್ಗೆ ಆಗುತ್ತೆ. ಈ ಥರ ಫುಲ್ಲು ನೆತ್ತಿನಿಂದ ಹಿಡಿದು ಕೆಳಗಡೆ ಈ ಥರ ಕೆಳಗಡೆ ತನಕ ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಎಷ್ಟು ಫ್ರೀನೆಸ್ ಇರುತ್ತೆ ಗೊತ್ತಾ. ಆಮೇಲೆ ಹಚ್ಕೊಂಡು ನಿಮಗೆ ಟೈಮ್ ಇಲ್ಲ ಅಂದ್ರೂ 1 hour ಆದರೂ ಬಿಡಬೇಕು. ಟೈಮ್ ಇದ್ದರೆ ನೀವು ಒಂದು 2-3 hour ಆದರೂ ಚೆನ್ನಾಗಿ ಬಿಟ್ಟೀನಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮ್ಮ ಕೂದಲೆಲ್ಲ ಸ್ವಲ್ಪ ಹಾರ್ಡ್ಲಿ ಆಗ್ತಾ ಇರುತ್ತೆ. ಆ ಥರ ಬಿಡಿ, ನಿಮಗೆ ಟೈಮ್ ಇದ್ದರೆ. ಇಲ್ಲ ಅಂದರೆ 1 hourಗೆ ಹೇರ್ ವಾಶ್ ಮಾಡ್ಕೋಬೇಕು. ಫ್ರೆಂಡ್ಸ್ ಇವಾಗ ನಾನು ಪೂರ್ತಿ ಅಪ್ಲೈ ಮಾಡ್ಕೋತೀನಿ, ಯಾಕಂದರೆ ವಿಡಿಯೋ ಮಾಡಿಕೊಂಡು ನನಗೆ ಅಪ್ಲೈ ಮಾಡೋಕ್ಕಾಗಲ್ಲ, ಹಿಂಸೆ ಆಗುತ್ತೆ. ಹಾಗಾಗಿ ಪೂರ್ತಿ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಶೇರ್ ಮಾಡ್ತೀನಿ. ಫುಲ್ಲು ಇಲ್ಲೆಲ್ಲ ಹಚ್ಕೋತೀನಿ, ಆಮೇಲೆ ಶೇರ್ ಮಾಡ್ತೀನಿ, ಸರಿನಾ. ಈ ಥರ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂಥರ ಆಯಿಲಿ ಥರ ಇರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ, ಏನೂ ಒಂಥರ ಏನು ಹಿಂಸೆ ಥರ ಅನಿಸಲ್ಲ. ಈ ಥರ ಒಂದು ಬಂಡ್ ಮಾಡಿಕೊಂಡು ಕಟ್ಕೊಂಡ್ಬಿಡ್ತೀವಿ. ಇವಾಗ ನಾನು ಇಲ್ಲ ಅಂದ್ರೂ ಒಂದು 2-3 hour ಬಿಟ್ಬಿಡ್ತೀನಿ, ನನಗೇನು ಅರ್ಜೆಂಟ್ ಇಲ್ಲ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 10:30 ಆಗಿದೆ. ಇವಾಗ ಹಚ್ಕೊಂಡಿದ್ದೀನಲ್ವಾ, ಇನ್ನು 11:30 1 ಗಂಟೆಗೆ ಸ್ನಾನ ಮಾಡ್ತೀನಿ ನಾನು. ಇವಾಗ ಇದೆಲ್ಲ ನೀವು ಈ ಥರ ಯಾರಾದರೂ ಮನೇಲೇ ಈ ಥರ ಯಾರಾದರೂ ಮಾಡಿ ನೋಡ್ಕೊಂಡಿದ್ದೀರಾ, ನಿಮ್ಮ ಹೇರ್ ಫಾಲು ಆಮೇಲೆ ಹೇರ್ ಗ್ರೋತು ಯಾವ ಥರ ಕಂಟ್ರೋಲ್ ಆಗಿದೆ, ಯಾವ ಥರ ಗ್ರೋತ್ ಆಗ್ತಾ ಇದೆ ಅಂಥೇಳಿನೂ ನನಗೂ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಆಮೇಲೆ ನೀವು ಯಾವ ಥರ ಮನೇಲೇ ಈ ಥರ ಏನೇನಾದರೂ ಹಾಕ್ಕೊಂಡು ಮಾಡ್ತೀರಾ ಹೇಗೆ ಅಂಥೇಳಿನೂ ನನಗೂ ಕಮೆಂಟ್ ಮಾಡಿ, ಸರಿನಾ. ನೀವೆರಡು ಟ್ರೈ ಮಾಡಿ ನೋಡಿ. ನನಗೇನು ಗೊತ್ತಾ ಫ್ರೆಂಡ್ಸ್, ನಮ್ಮ ಮುಖಕ್ಕೆ ಹಚ್ಕೋಬೋದು, ಅದು ನನಗೆ ಬೇಗ ಅಡ್ಜಸ್ಟ್ ಆಗಲ್ಲ. ಕ್ರೀಮು ಆಗಲಿ ಅಷ್ಟೇ, ಆಮೇಲೆ ಫೇಸ್ ವಾಶು ಆಗಲಿ ಅಷ್ಟೇ, ಸೋಪ್ಗಳು ಯಾವುದೂ ನನಗೆ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ. ಒಂಥರ ಸೆನ್ಸಿಟಿವ್ ನನಗೆ ಸ್ಕಿನ್ನು. ಬೇಗ ಹಚ್ಕೊಂಡ್ರೆ ಅದು ಒಂದು ಪಿಂಪಲ್ಸ್ ಬಂದುಬಿಟ್ರೆ ಒಂದು 2 months ಆದರೂ ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಒಂದು ಗುಳ್ಳೆ ಬಂದಿದೆ ನೋಡಿ, ಇಲ್ಲಿ ಗುಳ್ಳೆ ಬಂದುಬಿಟ್ಟು ಅವಾಗಲೇ ಒಂದು 2 ತಿಂಗಳೇ ಆಯಿತು, ಅದು ಇನ್ನೂ ಹೋಗಿಲ್ಲ. ಅದಕ್ಕೆ ನಾನು ಜಾಸ್ತಿ ಅದೆಲ್ಲ ಅಪ್ಲೈ ಮಾಡ್ಕೊಳಕ್ಕೆ ಹೋಗಲ್ಲ, ಫೇಸ್ಗೆ ಯಾವುದೂ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ, ಸರಿನಾ. ಇವಾಗ ಎಲ್ಲ ಫುಲ್ಲು ಡ್ರೈ ಆಗಲಿ, ಆಮೇಲಿಂದ ಮತ್ತೆ ಶೇರ್ ಮಾಡ್ತೀನಿ. ಜಾಸ್ತಿ ಮಾತಾಯಿತು, ಇವಾಗ ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಅದು ಫುಲ್ ಡ್ರೈ ಆದಮೇಲೆ ಶೇರ್ ಮಾಡ್ತೀನಿ, ಸರಿನಾ. ಫ್ರೆಂಡ್ಸ್ ನೋಡಿ, ಎಲ್ಲ ಫುಲ್ಲು ಡ್ರೈ ಆಗಿದೆ. ಕೈಗೆ ಏನೂ ಹತ್ಕೋತಾ ಇಲ್ಲ, ಅಂದರೆ ಫುಲ್ಲು ಡ್ರೈ ಆಗಿದೆ. ಇವತ್ತು ಹೇರ್ಸ್ ತೆಗಿತೀನಿ, ಬಿಟ್ಕೊಂಡೆ ನಾನೇ ಮನೆಕೋಲಿ ಅಂಥೇಳಿ. ನೋಡಿ ಈ ಥರ ಫುಲ್ಲು ಡ್ರೈ ಆಗಬೇಕು,
ಫುಲ್ಲು ಡ್ರೈ ಆಗಿದೆ. ಇನ್ನೇನು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಇವಾಗ. ಆವಾಗಲೇ ಟೈಮ್ ಆಗಿದೆ 12:30 12:45 ಆಗಿದೆ. ಫ್ರೆಶ್ ಅಪ್ ಆಗಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಅದಕ್ಕೇ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಅಂದ್ಕೊಂಡೆ. ಸರಿ ನಿಮಗೆ ಹೇಳಿದ್ದೀನಲ್ವ, ತೋರಿಸ್ತೀನಿ ಡ್ರೈ ಆದಮೇಲೆ ಅಂತ ಹೇಳಿದ್ನಲ್ವ. 1 ಅವರ್ ಮೇಲೆ ಕಟ್ಕೊಂಡಿದ್ದೆ, ಆಮೇಲೆ ಇಲ್ಲಿ ಉರಿತಾಯಿತ್ತು, ಹಾಗಾಗಿ ಕೆಳಗಡೆ ಹಂಗೆ ಕಟ್ಕೊಂಡಿದ್ದೀನಿ. ಎಲ್ಲೋ ಹೋಗಲ್ಲ ಅಲ್ವಾ, ಅದಕ್ಕೆ ಮನೇಲೇ ಇರ್ತೀನಿ ಅಂಥೇಳಿ ಅಷ್ಟು ಮಾಡ್ಕೊಂಡಿದ್ದೀನಿ. ಏನು ಮಾಡಿಕೊಂಡೆ ಕೆಳಗಡೆ ಕಟ್ಕೊಂಡಿದ್ದೀನಿ, ಅಂದರೆ ಬಿಟ್ಕೊಂಡಿದ್ದೀನಿ ಕೆಳಗಡೆ. ಇನ್ನೇನೂ ಇಲ್ಲ. ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಇದು ಮುಂದೆ ಲಾಸ್ಟ್ ವೀಕಲ್ಲಿ ಶೇರ್ ಮಾಡಿದ್ದೆ ನಿಮಗೆ ನಾನು ಯಾವ ಥರ ಹೇರ್ ವಾಶ್ ಆದಮೇಲೆ ಶೈನಿಂಗು, ಆಮೇಲೆ ಸಾಫ್ಟ್ನೆಸ್ಸು, ಕೂದಲು ಉದುರೋದಿಲ್ಲ, ಅದೆಲ್ಲ ತೋರಿಸಿದೆ. ಇನ್ನು ಮತ್ತೆ ಅದೇ ತೋರಿಸಲ್ಲ ಫ್ರೆಂಡ್ಸ್. ಅದಕ್ಕೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ನಾಳೆನ ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.